ಪ್ರಭುತ್ವ, ಬರೀ ಆರೋಪ ಪ್ರತ್ಯಾರೋಪ ಇವುಗಳನ್ನ ನಾವು ಮಾಡೋದು ಅದರಲ್ಲೇ ಸಮಯವನ್ನು ವ್ಯರ್ಥ ಮಾಡ್ತಾ ಹೋಗ್ತಾ ಇದ್ದೀವಿ. ಆದ್ರಿಂದ ಈಗ ಅವರು ಅಕ್ರಮವಾಗಿ ಬಂದ್ರು ಸಕ್ರಮವಾಗಿ ಬಂದ್ರು ಅನ್ನೋದು ಬಿಟ್ಬಿಟ್ಟು ಹೌದು ಹೇಳಿದ್ ಕೇಳಿ ಸರ್. ಬಿಟ್ಟು ಬಿಡೋದ ಸರ್? ಅಕ್ರಮವಾಗಿ ಬಂದ್ರು ಸಕ್ರಮವಾಗಿ ಬಂದ್ರು ಯಾವುದೋ ದೇಶದಿಂದ ಬಂದು ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾರೋ ಬಿಟ್ಟು ಬಿಡೋಣ. ಅಲ್ಲ ಅವ್ರು ಹೇಳಿ ಅವ್ರ ಇಂಟೆನ್ಷನ್ ಏನು ಅಂತ ಹೇಳಿ ಅವ್ರು ಹೇಳಿ. ಅವ್ರ ಇಂಟೆನ್ಷನ್ ಏನು ಅಂತ ಅವ್ರು ಹೇಳಿ. ಎಡಳಿ ಸರ್, ನನ್ನ ಪ್ರಶ್ನೆ ಎಡಳ್ಳಿ ಅವರಿಗೆ, ಎಡಳ್ಳಿ ಅವರು ಉತ್ತರ ಕೊಡ್ಲಿ ಸರ್. ಇಟ್ಸ್ ಅ ವೆರಿ ಸೀರಿಯಸ್ ಸ್ಟೇಟ್ಮೆಂಟ್ ನೀವು ಮಾಡಿರೋದು. ಅವ್ರು ಅಕ್ರಮವಾಗಿ ಬಂದ್ರು ಸಕ್ರಮವಾಗಿ ಬಂದ್ರು ಬಿಟ್ಟು ಬಿಡಿ ಅಂದ್ರೆ ದೇಶಕ್ಕೊಂದು ಗಡಿ ಅಂತ ಹೇಳಿ ಇರಬಾರ್ದು. ಹೇಳ್ತಾ ಇರೋದು ನುಸುಳುಕೋರರ ಬಗ್ಗೆ ಅಲ್ಲ ಮೇಡಮ್, ಅರ್ಥ ಆಯ್ತಾ? ಚುನಾವಣೆಯ ಅಕ್ರಮದಿಂದ ಬಂದ್ರು ಆಡಳಿತಕ್ಕೆ, ಆ ಸಕ್ರಮವಾಗಿ ಬಂತು, ಇದು ಇನ್ನೂ ಡೇಂಜರ್ ಸರ್. ನೀವು ಹೇಳ್ತಿರೋದು ಇದು ಇನ್ನೂ ಡೇಂಜರ್. ಅಕ್ರಮಗಳ ಲಿಸ್ಟ್ ಕೊಡಬಹುದು, ನಾನು ಸಕ್ರಮಗಳ ಲಿಸ್ಟ್ ಕೊಡಬಹುದು. ಇವುಗಳ ಮಧ್ಯದಲ್ಲಿಯೂ ಸಹಿತ ಈಗ ಆಯ್ಕೆಯಾಗಿ ಯಾವುದೋ ಒಂದು ಸರ್ಕಾರ ಬಂದಿದೆಯಲ್ವಾ, ಮೊದಲು ತಾನು ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಷ್ಟು ಶ್ರಮಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನ ನೀವು ಮಾಡ್ತಾ ಇದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಈಗ ಆಯ್ಕೆಯಾಗಿರುವ ಬಿಜೆಪಿ ನೇತೃತ್ವದ ಸರ್ಕಾರ ಸಕ್ರಮವಾಗಿ ಬಂದಿಲ್ಲ ಅನ್ನೋ ಅನುಮಾನ ಏನಾದ್ರು? ನಾನು ಬೇಕಾದಷ್ಟು ಪಟ್ಟಿ ಕೊಡ್ತೀನಿ ನಿಮಗೆ. ಒಂದೆರಡು ಬಂದಿಲ್ಲ ಅಂತ ಹೇಳೋದಕ್ಕೆ ಅಲ್ಲಿರ್ತಕ್ಕಂಥ ಇಡೀ ವ್ಯವಸ್ಥೆ ಏನಿದೆ ಅಲ್ವಾ, ವ್ಯವಸ್ಥೆನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅನ್ನೋದು ಹೇಳ್ತೀನಿ ನಿಮಗೆ. ಇವಾಗ ಅಲ್ಲಿ 2.5 ಲಕ್ಷ ಜನನೋ ಎಷ್ಟು ತುಂಬಾ ಜನನ ಹಾಕಿದಾರಲ್ವಾ. ಸೊ ಅಲ್ಲಿ ಆಗಿದ್ದೇನು ಅಂತಂದ್ರೆ, ಇವಾಗೂ ಸಹಿತ ಅಷ್ಟು ಜನ ಇದ್ದು ಅಷ್ಟು ಸೆಕ್ಯೂರಿಟಿ ಇದ್ರೂ ಸಹಿತ ಇವಾಗೂ ಹಲ್ಲೆ ಆಗ್ತಾ ಇದೆ ಅಲ್ವಾ. ಇವಾಗೂ ಯಾಕೆ ಒಂದು ಪಕ್ಷದ ಇದ್ರ ಮೇಲೆ ಬೆಂಕಿ ಹಾಕ್ತಾ ಇದ್ದಾರೆ? ನಾವು ಇಡೀ ದಿನ ಅದನ್ನೇ ಚರ್ಚೆ ಮಾಡಿದೀವಿ. ಥ್ಯಾಂಕ್ಫುಲಿ ಈ ಬಾರಿ ಅಂಥ ಗಂಭೀರವಾದದ್ದಾಗಿಲ್ಲ. 70ಕ್ಕೂ ಹೆಚ್ಚು ಕೊಲೆಗಳು, 1900ಕ್ಕೂ ಹೆಚ್ಚು ಮಾಡಿ ಇವಾಗಲೂ ಆಗ್ತಾ ಇದೆ ಅಲ್ವಾ. ಇವ್ರು ಹೇಳ್ತಾ ಇದ್ರಲ್ಲ, ನಾನು ಹೇಳ್ತಾ ಇರೋದು ಬಿಜೆಪಿ ಅಂದ್ರೆ ಬಹಳ ನೈತಿಕವಾದ್ದು ಸರ್ವಶ್ರೇಷ್ಠವಾದ್ದು ಇತ್ತು ಅಂತಂದ್ರೆ ಇವುಗಳೆಲ್ಲವನ್ನು ಮಾಡೋದು ಗೆದ್ದವರು ವಿನಯವಂತಿಕೆಯನ್ನು ರೂಢಿಸಿಕೊಳ್ಳಿ. ಅದಕ್ಕೆ ನಮಗೆ ಬೇಕಾಗಿರೋದು ಸರ್ ಶಾಂತಿಯ ತೋಟವೇ ಹೊರತಾಗಿ ಗಲಾಟೆಯ ತೋಟ ಅಲ್ಲ. ಆದ್ರಿಂದ ಇವುಗಳನ್ನು ಮಾಡೋದನ್ನ ನಿಲ್ಲಿಸಿ ಅಂತ ಹೇಳ್ತಾ ಈ ರೀತಿಯಲ್ಲಿ ನೀವು ಅಲ್ಲ, ನಾನು ಯಾವುದೇ ನಾಯಕ್ ಅವರು ಅಧಿಕೃತವಾದ ಬಿಜೆಪಿ ಪಕ್ಷದ ಅದನ್ನು ಖಂಡಿಸ್ತೀವಿ. ನನಗೊಂದು 2 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನಾವು ಅವರು ಮಾತಾಡುವಾಗಲೂ ನಾವು ಮಧ್ಯ ಮಾತನಾಡುವುದು ನಮ್ಮ ಸಂಸ್ಕೃತಿ ಅಲ್ಲ. ಚರ್ಚೆ ಅಂತ ಹೇಳಿದ ಮೇಲೆ ಅಲ್ಲಿ ಅದು ಅರ್ಥಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಮಾತಾಡುವಾಗ ಮಧ್ಯೆ ಬರಬಾರದು. ಮೊದಲನೇದು ಅವರು ಹೇಳಿದ್ರು, ಮೊದಲು ಒಪ್ಪಿಕೊಳ್ಬೇಕಾದದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಪನ್ನು. ಚುನಾವಣೆ ಅಂತ ಹೇಳುವಂತದ್ದು ಜಗತ್ತಿನಲ್ಲೇ ಇಷ್ಟು ದೊಡ್ಡ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಆಗಿದೆ. ಆ ಚುನಾವಣೆಯಲ್ಲಿ ಜನರು ಅವರ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪಿಗೆ ಗೌರವ ಕೊಟ್ಟು ಮನ್ನಣೆ ಕೊಡುವಂತಹದ್ದು ಮೊದಲ ಕರ್ತವ್ಯ. ಅದರ ನಂತರ ಬಾಕಿ ಉಳಿದದ್ದು. ಅವರು ಕಾಂಗ್ರೆಸ್ನವರು ಏನೇನೋ ವಿಷಯದ ಬಗ್ಗೆ ಮಾತಾಡ್ತಾ ಹೋದ್ರು. ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, 2014 ನಂತರ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ಒಂದು ಬಿಜೆಪಿ ಬದಲಿ ಸರ್ಕಾರ ಅಂತ ಹೇಳುವಂಥದ್ದು ಬಂದದ್ದು. ಅದರ ನಂತರ ಆದ ಎಲ್ಲ ಚುನಾವಣೆಗಳಲ್ಲಿ ಜನ ಯಾಕೆ ಬಿಜೆಪಿಯನ್ನ ಮತ್ತೆ ಮತ್ತೆ ಗೆಲ್ಲಿಸ್ತಾ ಇದ್ದಾರೆ? ಇಲ್ಲ, ಅದನ್ನೇ ನೋಡಿ. ನೀವು ಪೂರ್ತಿ ಕೇಳೋದಕ್ಕೆ ನಿಮಗೆ ತಾಳ್ಮೆ ಇಲ್ಲ. ನೀವು ಕೇಳಿ. 2ನೇ ಬಾರಿ 3ನೇ ಬಾರಿ ಪಶ್ಚಿಮ ಬಂಗಾಳವನ್ನೇ ತಗೊಳ್ಳಿ. 0 ಇತ್ತು, 77ಕ್ಕೆ ಬಂತು. ಈ ಬಾರಿ 2207ಕ್ಕೆ ಬಂದಿದೆ. ಯಾಕೆ ಬಂದಿದೆ? ಜನರಿಗೆ ಈಗೇನು ಹೇಳ್ತಾರೆ ನೋಡಿ, ನೀವು ಪ್ರಧಾನಮಂತ್ರಿಗಳ ಭಾಷಣವನ್ನ ಪೂರ್ತಿಯಾಗಿ ಕೇಳಿಲ್ಲ. ಬದಲಾ ನಹಿ ಬದಲಾವ್. ಈ ಚುನಾವಣೆಯಲ್ಲಿ ನಾವು ಪಶ್ಚಿಮ ಬಂಗಾಳದಲ್ಲಿ ಅದೊಂದು ಸಂಸ್ಕೃತಿ ಆಗಿಬಿಟ್ಟಿದೆ. ಚುನಾವಣೆಯಲ್ಲಿ ಈ ರೀತಿಯ ಅಕ್ರಮಗಳು, ಹಿಂಸಾಚಾರ, ಭಯಮುಕ್ತವಾಗಿ ವೋಟ್ ಮಾಡುವಂತಹ ಒಂದು ವ್ಯವಸ್ಥೆ ಅಲ್ಲಿ ಇರಲಿಲ್ಲ ಅಂತ ಹೇಳುವ ಕಾರಣಕ್ಕೆ ಈ ಬಾರಿ ಆ ರೀತಿಯ ಪ್ರಯತ್ನ ಮಾಡಿದರ ಪರಿಣಾಮವಾಗಿ 97% ಮತದಾನ ಆಗಿದೆ. ಅದನ್ನ ನಾವು ಒಪ್ಪಿಕೊಳ್ಬೇಕು. ಜನ ಭಯಮುಕ್ತರಾಗಿ ಬಂದು ವೋಟ್ ಮಾಡಿದ್ದಾರೆ. ಜನರು ತೀರ್ಪು ಕೊಟ್ಟಿದ್ದಾರೆ, ಬದಲಾವಣೆಯನ್ನು ಅಪೇಕ್ಷೆ ಪಟ್ಟಿದ್ದಾರೆ. ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳಿದ್ರು ಕೂಡಲೇ ನೆಕ್ಸ್ಟ್ ಇದರಲ್ಲಿ ನಮ್ಮದು ಅಭಿವೃದ್ಧಿಯೇ ದೃಷ್ಟಿಯಲ್ಲಿ ನಾವು ಮುಂದಿನ ಪಶ್ಚಿಮ ಬಂಗಾಳವನ್ನ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ, ಬದಲಾವಿಲ್ಲ. ರಾಜ್ಯಗಳಲ್ಲಿ ಏನು ಅಭಿವೃದ್ಧಿ ಆಗಿಲ್ವಾ? ಅಲ್ಲ, ಮಧ್ಯದಲ್ಲಿ ಮಾತಾಡಬೇಡಿ. ಎಲ್ಲೆಲ್ಲ ಪಶ್ಚಿಮ ಬಂಗಾಳದಲ್ಲಿದ್ದೀವಿ, ಅಲ್ಲಿಂದ ಮುಂದುವರೆದು ದಕ್ಷಿಣಕ್ಕೆ ಬರೋಣ. ದೇವರಾಜ್ ಸರ್ ಅವರ ಮೊದಲ ಪ್ರತಿಕ್ರಿಯೆ, ಎಡಳ್ಳಿ ಸರ್ ಹಾಗೆ ಸುಧಾಕರ್ ಅವರು
kindly don't do this now. ದೇವರಾಜ್ ಅವರು 29 ನಿಮಿಷ ಆಯ್ತು, ಒಂದು ಕೂಡ ಪ್ರತಿಕ್ರಿಯೆ ತೆಗೆದುಕೊಂಡಿಲ್ಲ. ಜೆಡಿಎಸ್ ವಕ್ತಾರರು ಕೂಡ Yes, sir. ನೋಡಿ, ಬದಲಿ ಒಂದು ಅಭಿವೃದ್ಧಿಯ ಮಾಡೆಲ್ ಸಿಕ್ಕಿದ ಕಾರಣಕ್ಕೆ ಕೇಂದ್ರದಲ್ಲಿ ಸತತವಾಗಿ 3 ಬಾರಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಿದೆ. ಬೇರೆ ಎಲ್ಲ ರಾಜ್ಯಗಳಲ್ಲೂ ಬರ್ತಾ ಇದೆ. ಯಾವ ರಾಜ್ಯ ಇದನ್ನು ಅರ್ಥ ಮಾಡಿಕೊಳ್ತಾ ಇದೆ? ಬರ್ತಾ ಇದೆ. 6-7 ಬಾರಿ ಗುಜರಾತ್ ಅಲ್ಲಿ ಬಂತು, ಅಲ್ಲಿ ಇವಾಗ ಕೇಂದ್ರ ಸರ್ಕಾರದಲ್ಲಿ ಬಹುಮತನೇ ಬರಲಿಲ್ಲ ನಿಮಗೆ. 2 ಬಾರಿ ಯುಪಿಯಲ್ಲಿ ಬಂತು. ಕಾಂಗ್ರೆಸ್ ಯಾಕೆ ದೇವರಾಜ್ ಸರ್, ಪಶ್ಚಿಮ ಬಂಗಾಳದಲ್ಲಿ ದೇವರಾಜ್ ಸರ್, ಥ್ಯಾಂಕ್ ಯು. ದೇವರಾಜ್ ಸರ್ ವಾಯ್ಸ್ ಮಾತ್ರ ವಾಯ್ಸ್ ಹೋಗ್ತಿಲ್ಲ ಸರ್, ಧ್ವನಿ ಹೋಗ್ತಾ ಇಲ್ಲ. ದೇವರಾಜ್ ಸರ್, ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾಗಿ ಅಧಿಕಾರದ ದರ್ಪ ಸರ್, ನಾವು ಪಶ್ಚಿಮ ಬಂಗಾಳದಿಂದ ತಮಿಳುನಾಡು, ಕೇರಳ ಬಗ್ಗೆ ಕೂಡ ಮಾತನಾಡಬೇಕು. ನಾನು ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡೆ ಪ್ರಶ್ನೆ ಕೇಳ್ತೀನಿ. ದೇವರಾಜ್ ಸರ್, ಯಾವ ರೀತಿಯಾಗಿ ಮಮತಾ ಬ್ಯಾನರ್ಜಿ ಅವರನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು ವಿರೋಧ ಪಕ್ಷಗಳ ಕಡೆಯಿಂದ, ಸ್ಟಾಲಿನ್ ಅವರನ್ನ ಕೂಡ ಅದೇ ಪದಗಳನ್ನ, ಅಧಿಕಾರದ ದರ್ಪ, ದುರಹಂಕಾರಿ, ಹಿಂದೂಗಳನ್ನ ಅವಹೇಳನ ಮಾಡೋದು, ಹಿಂದೂಗಳನ್ನ ಬೇಕಂತಲೇ ಟಾರ್ಗೆಟ್ ಮಾಡೋದು, ಈ ರೀತಿಯಾದ ಆರೋಪಗಳಿದ್ದ ಸ್ಟಾಲಿನ್ ಅವರನ್ನ VS ಬಾಬು ಅಂತಕ್ಕಂಥ TVK ಪಕ್ಷ, ವಿಚ್ ಇಸ್ ಜಸ್ಟ್ ಲೈಕ್ ಅ ಸ್ಟಾರ್ಟ್ಅಪ್, ಹೊಸದಾಗಿ ಅರಳಿರುವ ಪಕ್ಷದೊಬ್ಬ ಅಭ್ಯರ್ಥಿ ಸೋಲಿಸಿರೋದು. ಈ ಸೋಲು ಪಶ್ಚಿಮ ಬಂಗಾಳದಲ್ಲಿ TMC ಸೋಲು ನೀವು ಯಾವ ರೀತಿ ಗಮನಿಸ್ತಾ ಇದ್ದೀರಿ? ಈಗ ಅಲ್ಲಿ ಆಡಳಿತರೂಢ 2 ಪಕ್ಷಗಳೇನಿದೆ, ಪಶ್ಚಿಮ ಬಂಗಾಳ ಇರ್ಬೋದು ಮತ್ತೆ ಇಲ್ಲಿ DMK ಇರ್ಬೋದು, 2 ಪಕ್ಷಗಳಿಗೆ ಈ ಒಂದು ಫಲಿತಾಂಶವನ್ನು ಅರ್ಗಿಸ್ಕೊಳ್ಳಿಕ್ ಆಗ್ತಿಲ್ಲ, ಜೀರ್ಣಿಸ್ಕೊಳ್ಳಿಕ್ ಆಗ್ತಿಲ್ಲ. ಅಷ್ಟು ಅಭೂತಪೂರ್ವವಾಗಿದೆ, ಅಷ್ಟು ಐತಿಹಾಸಿಕವಾದ ತೀರ್ಮಾನ ಇವತ್ತಿನ ದಿವಸ ಅಲ್ಲಿನ ಮತದಾರ ಕೊಟ್ಟಿದ್ದಾರೆ. ಅದರಲ್ಲಿ 2 ಮಾತಿದ್ದಿಲ್ಲ. ಒಂದು ವೈರುಧ್ಯವನ್ನು ನಾವು ಇಲ್ಲಿ ಗಮನಿಸಬೇಕಪ್ಪ. ಏನು ಪಶ್ಚಿಮ ಬಂಗಾಳದಲ್ಲಿ ಈಗ ದೇದಿಯವರ ಬಗ್ಗೆ ನಮಗೆ ಗೌರವ ಇದೆ, ಆ ಅಮ್ಮ ಒಬ್ಬ ಒಳ್ಳೆ ಹೋರಾಟಗಾರ್ತಿ, ನಾಯಕತ್ವ ಇದೆ, ಅದ್ರ ಬಗ್ಗೆ ನಮಗೆ ಡಿಸ್ಪ್ಯೂಟ್ ಇದ್ದಿಲ್ಲ. ಆದರೆ ಅವರು ರಾಜ್ಯದ ಬಗ್ಗೆ ಏನು ಒಂದು ಸಲ ಕಮ್ಯುನಿಸ್ಟರನ್ನ ಬದಲಾಯಿಸಿದ ನಂತರ ಏನ್ ನಮ್ಗೆ ಇವರು ತೃಣಮೂಲ ಕಾಂಗ್ರೆಸ್ ಬಂತಲ್ವಾ, ಆಗ ಬದಲಾವಣೆಯನ್ನ ಆ ರಾಜ್ಯದ ಜನ ಎಕ್ಸ್ಪೆಕ್ಟ್ ಮಾಡಿದ್ರು. ಅದನ್ನ ಆಯಮ್ಮ ತರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಅವಧಿಯಲ್ಲಿ ಏನು ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡಿದ್ರು? ಕಮ್ಯುನಿಸ್ಟ್ ಇದ್ದಂತ ಸಿದ್ಧಾಂತಗಳೇನು, ಆದಂತ ನೋವುಗಳೇನು, ರಾಜ್ಯ ಯಾಕೆ ಅಭಿವೃದ್ಧಿ ಆಗಲಿಲ್ಲ ಅಂತಕ್ಕಂಥದ್ದು ಅಲ್ಲಿಯ ಜನತೆಯಲ್ಲಿ ಒಂದು ಕಡೆ ಮಡುಗಟ್ಟಿತ್ತದು, ಒಂದು ಕಡೆ ಆಯ್ತದು. ನಾನು ಈಗ ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತನಾಡಿ ಅಂತರ DMK ಬಗ್ಗೆ ಬರ್ತೀನಿ. ಯಾಕೆ ಸಾಮ್ಯತೆಗಳು ಮತ್ತೆ ವೈರುಧ್ಯಗಳನ್ನು ಹೇಳ್ತಿದ್ದೀನಿ ಅಂದ್ರೆ, ಈಗ SIR ಅನ್ನ ಲೆಕ್ಕ ಹಾಕೊಳ್ಳಿ. ಅಭಿವೃದ್ಧಿಯ ಬಗ್ಗೆ ಮಾತನಾಡೋದು ಅಲ್ಲಿ ಬಹಳಷ್ಟು ಕಡಿಮೆ ಮಟ್ಟದಲ್ಲಿ ಮಾತನಾಡಿದ್ರಲ್ಲಿ. ಆದ್ರೆ ಅದೇ SIR ಬಗ್ಗೆ ಕೂಗನ್ನ ಎಬ್ಬಿಸಿದ್ರಲ್ಲ, ಆ ಮಟ್ಟದಲ್ಲಿ ಅಭಿವೃದ್ಧಿಯ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಮಾತನಾಡಲಿಲ್ಲ. ಅಲ್ಲಿದ್ದಂತ ಸಮಸ್ಯೆಗಳನ್ನ ಗಮನಿಸೋ, ಸೂಕ್ಷ್ಮತೆಯನ್ನ ಗಮನಿಸೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದ್ರು ಅಂತ ನನಗನ್ಸುತ್ತೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇರತಕ್ಕಂತ ಒಂದು ಯುವಕರ ಒಂದು ಟೀಮ್ ಏನಿದೆ, ಎಲ್ಲಾ ರಾಜ್ಯಗಳಲ್ಲೂ ಇವತ್ತು ಲಕ್ಷಾಂತರ ಜನ ಬಂದು ಕೆಲಸ ಮಾಡ್ತಿದ್ದಾರೆ. ಅವರು ಬದಲಾವಣೆಯನ್ನ, ಬೇರೆ ರಾಜ್ಯಗಳಲ್ಲಿ ಇರತಕ್ಕಂತ ಬದಲಾವಣೆಯನ್ನ ಗಮನಿಸ್ತಿದ್ದಾರೆ. ಅದು ವಾಸ್ತವ. ಅದು ಇಲ್ಲಿ ಉದ್ಯೋಗಕ್ಕೋಸ್ಕರ ಬೇರೆ ರಾಜ್ಯಗಳಿಗೆ ಹೋಗ್ತಿದ್ವಿ, ಅಲ್ಲಿ ಇಷ್ಟು ಮಟ್ಟಿಗೆ ಬದಲಾವಣೆ ಆಗಿದೆ, ಇಲ್ಲಿ ಶಿಕ್ಷಣ ಇದೆ, ಉದ್ಯೋಗ ಇದೆ, ಆರ್ಥಿಕತೆ ಬೆಳೆದಿದೆ, ಅದೇ ನಮ್ಮ ರಾಜ್ಯದಲ್ಲಿ ಯಾಕಾಗ್ಲಿಲ್ಲ ಅಂತಕ್ಕಂಥದ್ದನ್ನ ಒಂದು ವರ್ಗ ಅಲ್ಲಿ